ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ಗುರುವಾರ. ಈ ದಿನದ ವಿಶೇಷತೆ ಏನು, ಇವತ್ತು ದ್ವಾದಶ ರಾಶಿಗಳ ಫಲಾಫಲಗಳೇನು, ಅದರ ಜೊತೆಗೆ ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಪರಿಹಾರವೇನು ಅನ್ನೋದನ್ನು ನೋಡ್ತಾ ಹೋಗೋಣ. ಈ ಎಲ್ಲಾ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆ ಜ್ಯೋತಿಷಿಗಳಾಗಿರುವಂತಹ ಶ್ರೀಕಂಠ ಶಾಸ್ತ್ರಿ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಇವತ್ತು ಗುರುವಾರ, ರಾಯರ ವಾರ. ಈ ದಿನದ ವಿಶೇಷತೆಯನ್ನು ತಿಳಿಸ್ಕೊಡೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮಾ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕರ್ತುಶ್ಚ ಯಜತಾಂ ಭರತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದದಾತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸೋಣ. ತತ್ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ವಿಶ್ವಾವಸುರಂ ಸಂವತ್ಸರ ದಕ್ಷಿಣಾಯಣ ಶರದ್ ಋತು ಕಾರ್ತೀಕ ಮಾಸ ಶುಕ್ಲ ಪಕ್ಷವಾಗಿದೆ. ಈ ದಿವಸ ಗುರುವಾರವಾಗಿರತಕ್ಕಂಥದ್ದು ದ್ವಿತೀಯ ತಿಥಿ ವಿಶಾಖ ನಕ್ಷತ್ರ. ಈ ದಿವಸ ದೀಪಾವಳಿಯ ಕೊನೆಯ ದಿವಸ. ಇದು ನಾವು ನೀರು ತುಂಬುವ ಹಬ್ಬ, ತ್ರಯೋದಶಿ, ಧನ್ತೇರಸ್ ಅಂತಾರಲ್ಲ, ಅಲ್ಲಿಂದ ಪ್ರಾರಂಭ ಮಾಡಿ ನರಕ ಚತುರ್ದಶಿ, ಅಮಾವಾಸ್ಯೆ, ಲಕ್ಷ್ಮೀ ಪೂಜೆ, ಬಲಿಪಾಡ್ಯಮಿ ಎಲ್ಲವನ್ನು ಆಚರಿಸಿ ಕೊನೆಯ ದಿವಸಕ್ಕೆ ಬಂದಿದ್ದೀವಿ. 5 ದಿನಗಳ ಹಬ್ಬ ಇದು. ಇದನ್ನು ಯಮದ್ವಿತೀಯ ಅಂತ ಕರೀತಾರೆ. ಈ ದಿವಸ ಯಮನ ಸಹೋದರಿ, ಆಕೆ ಯಮನನ್ನು ಕರೆದು ಒಳ್ಳೆಯ ಸಮೃದ್ಧವಾದ ಸುಗ್ರಾಸ ಭೋಜನ ಬಡಿಸಿ ಅಣ್ಣನಿಗೆ ಉಡುಗೊರೆ ಮಾಡಿದಂಥ ದಿವಸ. ಇದನ್ನು ಸಹೋದರ ಸಹೋದರಿಯರ ಬಾಂಧವ್ಯ ವೃದ್ಧಿಗೆ ಯಮದ್ವಿತೀಯ ಅಂತ ಕರೀತಾರೆ. ಈ ದಿವಸ ಮನೆಗಳಲ್ಲಿ ಇರ್ತಕ್ಕಂತಹ ಅಕ್ಕ ತಂಗಿರು, ಅವರ ಅಣ್ಣಂದಿರು, ತಮ್ಮಂದಿರು ಇಂಥವ್ರನ್ನ ಕರೆದು ಊಟಕ್ಕೆ ಬಡಿಸಿ ಅವರಿಗೆ ಇಷ್ಟವಾದ ವಸ್ತ್ರಗಳನ್ನು, ಇನ್ನೇನೋ ಅವರು ಬಳಸ್ತಕ್ಕಂಥ ನಿತ್ಯೋಪಯೋಗಿ ವಸ್ತುಗಳು, ಗಿಫ್ಟ್ ಕೊಡ್ತಕ್ಕಂಥದ್ದು ಇದೆಯಲ್ಲ, ಈಗ ಅವನಿಗೋಸ್ಕರ ತಂದೆಯ, ಅವಳಿಗೋಸ್ಕರ ತಂದೆಯ, ಆ ಪ್ರೀತಿ ಅವರೆಲ್ಲೋ ಹೋಗಿ ಅದನ್ನು ಕಲೆಕ್ಟ್ ಮಾಡಿ ಅದಕ್ಕೊಂದಷ್ಟು ದುಡ್ಡು ಹೊಂಚಿ ಆ ಕೊಡುವ ಆ ಪ್ರೀತಿ ಏನು ಬೆಲೆ ಕೊಟ್ಟಕ್ಕಾಗುತ್ತೆ? ಅದು ಮೌಲ್ಯ. ಅದಕ್ಕೆ ಮತ್ತೊಂದು ಏನು ಸರಿದೂಗಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಆ ರೀತಿಯ ಪ್ರೀತಿ ವಿಶ್ವಾಸಗಳೆಲ್ಲ ಅರಳಿ ನಿಲ್ಲುವ ದಿವಸ ಇದು. ಹೀಗಾಗಿ ಈ ದಿವಸ ಆ ಯಮನು ಹಾಗೆ ಅಂಥ ಒಂದು ಔತಣಕ್ಕೆ ಭಾಜನನಾದ ದಿವಸ. ಹೀಗಾಗಿ ಇದನ್ನು ಉಳಿಸ್ಕೊಂಡಿದ್ದಾನೆ ನಮ್ಮ ಭಾರತೀಯ ಪರಂಪರೆ. ಯಮದ್ವಿತೀಯ ದಿವಸ ಸಹೋದರ ಸಹೋದರಿಯರು ಈ ದಿವಸ ಅವರಿಗೇನು ಉಡುಗೊರೆ ಕೊಡ್ತಕ್ಕಂಥದ್ದು, ಅವರಿಗೇನು ಇಷ್ಟವಾದ ವಸ್ತುವೋ ಮತ್ತೊಂದೋ ಈಗ ಏನೂ ಕೊಡಿಸ್ಬೋದು. ಸಾಕಷ್ಟು ಮಟ್ಟಿಗೆ ಆರ್ಥಿಕವಾಗೂ ಬಲಿಷ್ಠರಾಗಿದ್ದಾರೆ ಜನ. ಹಾಗೆಲ್ಲ ಪಾಪ ಒಂದು ಊಟ ಕರೆದು ಊಟ ಹಾಕಿದ್ರೆ, ಇವತ್ತು ಕರೆದು ಊಟ ಹಾಕಿದ್ಲ ನನ್ನ ತಂಗಿನೋ ಅಣ್ಣನೋ, ಈ ಥರದೊಂದು ಪ್ರೀತಿ ಆ ಊಟದಲ್ಲೇ, ಆ ರುಚಿಯಲ್ಲೇ ಇರ್ತಾಯಿತ್ತು. ಈಗ ಹಾಗಲ್ಲ. ಕೊನೆಗೆ ಎಲ್ಲಿಗೆ ಬಂದುಬಿಟ್ಟಿದೆ ಅಂದರೆ ಟೊಕ ಹೊತ್ಬಿಟ್ಟು ದುಡ್ಡು ರವಾನೆ ಮಾಡಿದ್ದೀನಿ, ತಗೋ ನೀವು ಏನು ಬೇಕು ಅದು, ಆ ಥರಕ್ಕೆ ಬಂದಿದೆ. ವಸ್ತುತಃ ಅದು ಬರ್ಡನ್ ಅಂದರೆ ಅದು ಒಂಥರ ಮರುಭೂಮಿಯ ಪ್ರೀತಿ. ಅದೇನೂ ಅಷ್ಟು ಚೆನ್ನಾಗಿರಲ್ಲ. ನೀವೇ ಹೋಗಿ ತೊಗೊಂಡು ಬಂದು ಅದು ಕೊಟ್ಟರೆ, ಅದು ಒಂದು ಬಾಕ್ಸ್ ಕಟ್ಟಿ ಇದು ಗಿಫ್ಟ್ ರ್ಯಾಪ್ ಮಾಡಿ ಅದನ್ನು ಕೊಟ್ಟರೆ ಅದನ್ನು ತೆಗೆಯೋದ್ರಲ್ಲಿದೆ ಸಂಭ್ರಮ. ಅದು ನೋಡಿದಾಗ ಮತ್ತಷ್ಟು ಸಂಭ್ರಮ, ಹಾಕ್ಕೊಂಡಾಗಲೋ ತೊಟ್ಟಾಗಲೋ ಮತ್ತಿನ್ನಷ್ಟು ಸಂಭ್ರಮ. ಇದನ್ನೆಲ್ಲ ನಾವು ಕಾಯ್ದಿರಿಸ್ಕೋಬೇಕು, ಇದನ್ನೆಲ್ಲ ನಾವು ಬೆಳೆಸಬೇಕು ಮತ್ತು ಪೀಳಿಗೆಗೆ ಬೆಳೆಸ್ಕೊಡ್ಬೇಕು. ಈ ರೀತಿಯ ಒಂದು ವಿಶಿಷ್ಟವಾದ ಆಚರಣೆಗೆ ಈ ಸಂಪ್ರದಾಯ ಬೆಳೆದು ಬಂದಿದೆ, ಈ ಪದ್ಧತಿ ಬೆಳೆದು ಬಂದಿದೆ. ಈ ಒಂದು ಏನು ಒಂದು ರೀತಿಯ ಉತ್ಸವ ಇದು. ಇದನ್ನು ನಾವು ಆಚರಿಸಬೇಕು. ಮತ್ತು ಈ ದಿವಸ ವಾರದ ಮಟ್ಟಿಗೆ ಗುರುವಿನ ವಾರ ಆಗಿದೆ. ಹೀಗಾಗಿ ಗುರು ಪ್ರಾರ್ಥನೆ ಶ್ರದ್ಧೆಯಿಂದ ಬೇಕು, ಗುರು ಪ್ರಾರ್ಥನೆ. ಹೀಗಾಗಿ ನಿಮಗೆ ಯಾರು ಮನಸ್ಸಿಗೆ ಗುರು ಅಂತ ಅನಿಸಿದಾರೋ, ಎಷ್ಟೋ ಬಾರಿ ಗುರುವಿನ ಬಗ್ಗೆ, ಗುರು ಅಂದರೆ ಏನು, ಹೇಗೆ, ಅದರ ಸ್ವರೂಪ, ಅದರ ಶಕ್ತಿ ಅಗಾಧವಾಗಿದೆ. ಗುರುಸ್ತೋತ್ರವೇ ಹೇಳುತ್ತಲ್ಲ, ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ. ಅಖಂಡ ಮಂಡಲಾಕಾರಂ ಅಂದರೆ ಏನ್ರಿ ಅದು? ನಮ್ಮ ಅಳತೆ ತೂಕವ ಇವುಗಳನ್ನು ಮೀರಿಬಿಟ್ಟಿದೆ ಗುರುವಿನ ಶಕ್ತಿ ಅಂತಕ್ಕಂಥದ್ದನ್ನು ಹೇಳುತ್ತೆ. ಅಂಥ ಗುರುವನ್ನು ನಾನು ಹೇಗಪ್ಪ ಪದಗಳಲ್ಲಿ ಹಿಡಿದಿಡಲಿ? ನಮಸ್ಕಾರ ಸಲ್ಲಿಸಬೇಕಷ್ಟೇ. ಹಾಗೆ ಶ್ರದ್ಧೆಯಿಂದ ಹೋಗಿ ಬನ್ನಿ, ಗುರು ಮಂದಿರಕ್ಕೆ ಪ್ರಾರ್ಥನೆ ಮಾಡಿಕೊಳ್ಳಿ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ದೀಪಾವಳಿ ಹಬ್ಬದ 5 ದಿನದ ವಿಶೇಷತೆಯನ್ನು ತಿಳಿಸ್ಕೊಟ್ರಿ. ಅದರಲ್ಲೂ ಪ್ರಮುಖವಾಗಿ ಯಮದ್ವಿತೀಯ ದಿನದ ವಿಶೇಷತೆ ಏನು, ಅದರ ಮಹತ್ವವೇನು ಅನ್ನೋದನ್ನು ಬಹಳ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀರಾ. ಈಗ ವೀಕ್ಷಕರು ಕೂಡ ಸಾಕಷ್ಟು ಸಂದೇಶ ಕಳಿಸಿದ್ದಾರೆ, ಅದನ್ನು ನೋಡ್ತಾ ಹೋಗೋಣ.
ಮೊದಲನೇ ಸಂದೇಶ ಮಂಡ್ಯದಿಂದ ಶ್ರೀನಿವಾಸ್ ಅವರು ಕಳಿಸಿದ್ದಾರೆ. ಶ್ರೀನಿವಾಸ್ ಅವರ ಜನ್ಮ ದಿನಾಂಕ 30/9/1987. ಹುಟ್ಟಿದ ಸಮಯ ಸಂಜೆ 6ರಿಂದ 7 ಗಂಟೆ ಇರಬಹುದು ಅಂತ ಕಳಿಸಿದ್ದಾರೆ. ಶ್ರೀನಿವಾಸ್ ಅವರ ಪ್ರಶ್ನೆ ಉದ್ಯೋಗಕ್ಕೆ ಸಂಬಂಧಪಟ್ಟಿರೋದು. ನಾನು ಬಸ್ಸನ್ನು ತಗೋಬಹುದಾ ಅಥವಾ ಫೈನಾನ್ಸ್ ಮಾಡ್ಬೋದಾ, ಇದೆರಡರಲ್ಲಿ ಏನು ಮಾಡ್ಬೋದು ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಶ್ರೀನಿವಾಸ್ ಅವರ ಪ್ರಶ್ನೆ, ಅವ್ರು ಏನು ಬಿಸ್ನೆಸ್ ಮಾಡಬಹುದು ಅಂತ ಕೇಳಿದಾರಲ್ವಾ? ಹೌದು ಜಾತಕ ನೋಡೋಣ. ನೋಡಿ, ನಿಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ ನಿಮ್ಮದು ಮೀನ ಲಗ್ನ ನೋಡಿ, ನೀವು ಸಮಯ 6 ಈ ಸಂದರ್ಭ ಹೇಳಿದ್ದೀರ, 7 ಗಂಟೆ ಒಳಗೆ ಅಂತ. ಹೀಗೆ ಅರ್ಧ ಗಂಟೆ ಕಾಲ ಕೊಟ್ಟರೆ ಅರ್ಧ ಗಂಟೆಯಲ್ಲಿ ಲಗ್ನ ಬದಲಾವಣೆ ಆಗೋ ಸಾಧ್ಯತೆ ಇರುತ್ತೆ. ಸ್ಪಷ್ಟತೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ನಾನೀಗ ಏನು ಹೇಳ್ತಾ ಇದ್ದೀನಿ ಅಂದರೆ ನಿಮ್ಮ ಚಂದ್ರನಿಂದ ಗುರ್ತು ಮಾಡ್ಕೊಂಡು ಹೇಳ್ತಾ ಇದ್ದೀನಿ, ಅದೊಂದು ಅವಕಾಶ ಇದೆಯಲ್ಲ. ಹೀಗಾಗಿ ನಿಮ್ಮ ರಾಶಿ ಯಾವುದಪ್ಪ ಅಂದರೆ ಈಗ ಪೂರ್ವಾಷಾಢ ನಕ್ಷತ್ರ ಧನುರಾಶಿಯಿಂದ ಕರ್ಮಾಧಿಪತಿ ಹೇಗಿದ್ದಾನೆ ಅನ್ನೋದ್ರ ಮೇಲೆ ನಾನು ನಿರ್ಣಯ ಮಾಡ್ತಾ ಇದ್ದೀನಿ. ಅದು ಕೂಡ ಬಲವನ್ನು ಕೊಡುತ್ತೆ, ಆತಂಕ ಬೇಡ. ಈಗ ನಿಮಗೆ ನೋಡಿ, ಈ ಚಂದ್ರನ ಬಲ ಇವುಗಳನ್ನು ಗಮನಿಸ್ಕೊಂಡಾಗ ನಿಮಗೆ ಚಂದ್ರನ ಬಲ ಚೆನ್ನಾಗಿದೆ. ಚಂದ್ರನಿಂದ ಕರ್ಮಾಧಿಪತಿ ಬುಧನೂ ತುಂಬ ಚೆನ್ನಾಗಿದ್ದಾನೆ, ಲಾಭಸ್ಥಾನದಲ್ಲಿರ್ತಕ್ಕಂಥ ತುಂಬ ಒಳ್ಳೆಯದು. ಆದರೆ ನೀವು ಕೇಳಿದಿರಿ ಏನು ಟ್ರಾನ್ಸ್ಪೋರ್ಟ್ ರಿಲೇಟೆಡ್ ಏನಾದರೂ ಟ್ರೈ ಮಾಡಲ ಅಂತ, ಅದು ಬೇಡ, ಅದು ನಿಮಗೆ ಆಗಲ್ಲ. ಅದರ ಹೊರತಾಗಿ ನೀವು ಏನು ಮಾಡಬಹುದು ಅಂದರೆ ನೀವು ಫುಡ್ ರಿಲೇಟೆಡ್ ಟ್ರೈ ಮಾಡಬಹುದು. ಫೈನಾನ್ಸ್ ಹೇಳಿದ್ರಲ್ವ, ಮಾಡಬಹುದು, ಚೆನ್ನಾಗಿದೆ, ಆಗುತ್ತೆ. ಆ ರೀತಿಯಲ್ಲಿ ಪ್ರಯತ್ನ ಮಾಡಿ, ಅದಕ್ಕೆ ಅವಕಾಶಗಳಿದ್ದಾವೆ. ಹೆಚ್ಚಾಗಿ ನಿಮಗೆ ಚಂದ್ರ ಚೆನ್ನಾಗಿರೋದ್ರಿಂದ ಆ ಗುರುಚಂದ್ರರ ಬಲ ಏನಪ್ಪ ಅಂದರೆ ಕೃಷಿ ಜಲಂಗನಾಶ್ರಯಾಶ್ಚ ಅಂತ, ಕೃಷಿಗೆ ಸಂಬಂಧಿಸಿರ್ತಕ್ಕಂಥದ್ದು, ನೀರಿಗೆ ವಾಟರ್ ಸೋರ್ಸಲ್ಲಿ ಮಾಡ್ತಕ್ಕಂತಹ ಯಾವುದೇ ವ್ಯವಹಾರ ವಹಿವಾಟು ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು, ಉಡುಗೆ ತೊಡುಗೆ ವಸ್ತ್ರ ಆಭರಣ ಅಂತೀವಲ್ಲ ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು. ಈ ರೀತಿಯಲ್ಲಿ ಪ್ರಯತ್ನ ಪಟ್ಟರೆ ಇನ್ನೂ ಚೆನ್ನಾಗಿದೆ ಅನ್ನೋದು ಸೂಚಿಸ್ತಾ ಇದೆ. ಗುರು ಧನ ಕಾರಕ ಅವನು ಚೆನ್ನಾಗಿದ್ದಾನೆ, ಹೀಗಾಗಿ ಆ ರೀತಿಯಲ್ಲಿ ಪ್ರಯತ್ನ ಮಾಡಬಹುದು. ಏನು ಫೈನಾನ್ಸ್ ನೀವು ಹೇಳಿದ್ರಲ್ಲ, ಅದನ್ನು ಟ್ರೈ ಮಾಡಬಹುದು. ಆ ರೀತಿಯಲ್ಲಿ ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ದಾವಣಗೆರೆಯಿಂದ ಶ್ರೇಯಸ್ ಅವರು ಕಳಿಸಿದ್ದಾರೆ. ಶ್ರೇಯಸ್ ಅವರ ಜನ್ಮ ದಿನಾಂಕ 25/10/2004. ಹುಟ್ಟಿದ ಸಮಯ ರಾತ್ರಿ 11:26. ಈಗ ಇಂಜಿನಿಯರಿಂಗ್ ಓದ್ತಾ ಇದ್ದೀನಿ. ಮುಂದೆ ಶಿಕ್ಷಣದಲ್ಲಿ ಯಾವ ರೀತಿ ಮುಂದುವರಿಬೇಕು, ಹಾಗೆ ಕೆಲಸದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಶ್ರೇಯಸ್ ಅವರ ಪ್ರಶ್ನೆ ಮುಂದೆ ಏನು ಮಾಡಬಹುದು ಅಂತಲ್ವಾ? ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ, ಮುಂದೆ ಕೆಲಸದ ಬಗ್ಗೆ ಕೇಳಿದ್ದಾರೆ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡಿ, ತಮ್ಮದು ಕರ್ಕಟಕ ಲಗ್ನವಾಗಿದೆ. ಲಗ್ನದಿಂದ ಈಗ ತಾವು ಹೇಳ್ತಾ ಇದ್ದೀರಾ ಅಧ್ಯಯನ ಮಾಡ್ತಾ ಇದ್ದೀನಿ ಅಂತ, ಸಂತೋಷ, ಅದನ್ನು ಮುಂದುವರಿಸಿ. ಅದರ ನಂತರದಲ್ಲಿ ವೃತ್ತಿಗೆ ಸಂಬಂಧಿಸಿದ ಹಾಗೆ ನಿಮಗೆ ಚಂದ್ರನ ಬಲ ತುಂಬ ಚೆನ್ನಾಗಿದೆ, ನಿಮಗೆ ಕೆಲಸ ಕಾರ್ಯಗಳಿಗೆ ಅನುಕೂಲ ಆಗುತ್ತೆ, ಆತಂಕ ಬೇಡ. ನವಾಂಶದಲ್ಲಿ ಕುಜ ಮಿತ್ರಾಂಶ ತೊಗೊಂಡಿರ್ತಕ್ಕಂಥ ತುಂಬ ಒಳ್ಳೆಯದು. ಪ್ರಸ್ತುತ ನಿಮಗೆ ಬುಧ ದಶೆಯಲ್ಲಿ ಈಗ ರಾಹು ಭುಕ್ತಿ ನಡೀಇದೆ. ಜನವರಿ ನಂತರ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಜನವರಿ 2026 ಜನವರಿ ನಂತರ ಫೆಬ್ರವರಿಯಿಂದ ನಿಮಗೆ ತುಂಬ ಅನುಕೂಲ ಚೆನ್ನಾಗಿದೆ. ಕೆಲಸ ಸಿಗ್ತಕ್ಕಂಥದ್ದು, ಕೆಲಸದಲ್ಲಿ ಒಂದು ಸಮಾಧಾನ ಸಿಗ್ತಕ್ಕಂಥದ್ದು, ಇದೆಲ್ಲ ತುಂಬ ಚೆನ್ನಾಗಿದೆ. ಹೀಗಾಗಿ ಅಲ್ಲಿವರೆಗೆ ನೀವು ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಕೊಬ್ಬರಿ ಕಲ್ಸಕ್ಕರೆ ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಹೋಗೋದು, ಭಕ್ತಿಯಿಂದ ಕೊಬ್ಬರಿ ಕಲ್ಸಕ್ಕರೆ ಸಮರ್ಪಣೆ ಮಾಡೋದು, ಇದನ್ನು ಮಾಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಬೆಂಗಳೂರಿನಿಂದ ತೇಜಾಶ ಅವರು ಕಳಿಸಿದ್ದಾರೆ. ತೇಜಾಶ ಅವರ ಜನ್ಮ ದಿನಾಂಕ 16/4/1987. ಹುಟ್ಟಿದ ಸಮಯ ಬೆಳಗ್ಗೆ 8:55. ಹಣಕಾಸಿನ ತೊಂದರೆ ಭಾಳ ಇದೆ, ಜೊತೆಗೆ ಸಾಲ ಬಾಧೆ ಕೂಡ ಇದೆ, ಕೆಲಸ ಬೇರೆ ಸಿಗ್ತಾ ಇಲ್ಲ, ಇದಕ್ಕೆಲ್ಲ ಪರಿಹಾರವನ್ನು ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ರೆ ಶಾಸ್ತ್ರಿಗಳೇ. ತೇಜಾಶ ಅವರ ಪ್ರಶ್ನೆ ಹಣಕಾಸಿನ ಸಮಸ್ಯೆ, ಸಾಲಬಾಧೆ ಇದೆ. ನೋಡೋಣ, ಜಾತಕ ನೋಡೋಣ. ಸರಿ ಶಾಸ್ತ್ರಿಗಳೇ. ನೋಡಿ, ತಮ್ಮದು ವೃಷಭ ಲಗ್ನವಾಗಿದೆ. ಲಗ್ನದಿಂದ ಧನಾಧಿಪತಿ ವ್ಯಯದಲ್ಲಿದ್ದಾನಲ್ಲ, ಇದು ಬಾಧೆ. ಮತ್ತು ಸಾಲದ ಅಧಿಪತಿಯು ವ್ಯಯದಲ್ಲಿ ಬಂದು ಸೇರಿಬಿಟ್ಟಿದ್ದಾನೆ, ಲಗ್ನಾಧಿಪತಿಯು ಅವನೇ ಆಗಿದ್ದಾನೆ. ಇದು ತೊಂದರೆ ನಿಮಗೆ. ಪ್ರಸ್ತುತ ಈಗ ನಡೀತಾ ಇರತಕ್ಕಂಥದ್ದು ಶುಕ್ರ ದಶೆಯಲ್ಲಿ ತಮಗೆ ಈಗ ಕುಜನ ಒಂದು ಭಕ್ತಿ ನಡೀತಾ ಇದೆ. ಕುಜ ಜಾತಕದಲ್ಲಿ ಎಲ್ಲಿದ್ದಾನಪ್ಪ ಅಂದರೆ ಅವನು ಪರವಾಗಿಲ್ಲ, ಮಿತ್ರಕ್ಷೇತ್ರದಲ್ಲಿದ್ದಾನೆ. ಅವನು ವ್ಯಯಾಧಿಪತಿ ಕಾಲದಲ್ಲಿ, ದುಸ್ಥಾನದ ಅಧಿಪತಿಯ ಕಾಲದಲ್ಲಿ ನಮಗೆ ಏನು ಕಾಲ ಇದ್ದಾಗ, ದುಸ್ಥಾನದ ಅಧಿಪತಿಯ ಕಾಲ ನಡೀತಾ ಇದ್ದಾಗ ಫಲಗಳು ಸುಲಭವಾಗಿ ಸಿಗಲ್ಲ. ನಮಗೆ ತೊಂದರೆ, ಅಲೆದಾಟ, ಸುಸ್ತಾಗಿಬಿಡ್ತೀವಿ ನಾವು. ಈ ಶ್ರಮಗಳು, ತೊಂದರೆಗಳು ಅಂತಕ್ಕಂಥ ಬಿರುಮಳೆಗೆ ಮನುಷ್ಯ ಬಲಿಯಾಗಿಬಿಡ್ತಾನೆ. ಹಾಗಾಗಿದೆ ಪರಿಸ್ಥಿತಿ. ಇದಕ್ಕೇನಪ್ಪ, ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಒಂದು ರುದ್ರಾಭಿಷೇಕ ಮಾಡಿಸಿ, ಪ್ರತಿ ಮಂಗಳವಾರ ಮಾಡಿಸಿ. ಹೀಗೆ 10 ಮಂಗಳವಾರ ಮಾಡಿಸಿ, ನಿಮಗೊಂದು ದಾರಿ ಖಂಡಿತ ಸಿಗುತ್ತೆ. 10 ಮಂಗಳವಾರ ಶ್ರದ್ಧೆಯಿಂದ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಹೋಗಿ ಅಭಿಷೇಕ ಮಾಡಿಸಿ, ಒಳ್ಳೆಯದಾಗಲಿ.
ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನ ಗದಗದಿಂದ ಅನುಷ್ ಅವರು ಕಳಿಸಿದ್ದಾರೆ. ಅನುಷ್ ಅವರ ಜನ್ಮ ದಿನಾಂಕ 17/4/2002. ಹುಟ್ಟಿದ ಸಮಯ ರಾತ್ರಿ 11:38. ಕೆಲಸದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಅನುಷ ಅವರ ಪ್ರಶ್ನೆ ಅದು ಕೆಲಸಕ್ಕೆ ಸಂಬಂಧಿಸಿದೆ ಅಲ್ವಾ? ಹೌದು ಶಾಸ್ತ್ರಿಗಳೇ. ನೋಡಿ, ತಮ್ಮದು ಧನು ಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ಬುಧ ನಿಮ್ಮ ಜಾತಕದಲ್ಲಿ ಪಂಚಮ ಸ್ಥಾನದಲ್ಲಿದ್ದಾನೆ. ರವಿ ಬುಧರ ಯುತಿ ಇದೆ. ಮೌಢ್ಯತೆ ಇದೆಯಾ ಅಂದರೆ ಮೌಢ್ಯನಾಗಿದ್ದಾನೆ. ನೋಡೋಣ, ಮೌಢ್ಯನಾಗಿದ್ದಾನೆ. ಹೀಗಾಗಿ ಮೌಢ್ಯರಾಗಿದ್ದರೆ ಸ್ವಲ್ಪ ಫಲಗಳು ಕಡಿಮೆ, ಕೆಲಸಕ್ಕಾಗಿ ಅಲ್ದಾಡಬೇಕಾಗುತ್ತೆ. ನರಸಿಂಹ ಪ್ರಾರ್ಥನೆ ಮಾಡಬೇಕು ನೀವು. ನೋಡಿ, ತಾವು ಪ್ರತಿ ಮಂಗಳವಾರ ನರಸಿಂಹ ಸನ್ನಿಧಾನದಲ್ಲಿ ಒಂದು ಪಂಚಾಮೃತ ಸೇವೆ ಮಾಡಿಸಿ, ಒಂದು ತುಳಸಿ ಅರ್ಚನೆ ಮಾಡಿಸಿ. ಇದು ನಿರಂತರವಾಗಿ ಒಂದು 6 ತಿಂಗಳು ಶ್ರದ್ಧೆಯಿಂದ ಒಂದು ತಪಸ್ಸದು. ನಾವು ಯಾವುದಾದ್ರು ಪರಿಹಾರ ಹೇಳಿದ್ರೆ ಅದನ್ನು ಹೇಗೆ ಮನಸ್ಸಿಗೆ ತಗೋಬೇಕು ಅಂತಂದರೆ, ಯಾವುದನ್ನು ನಿಮ್ಮ ಬದುಕಿನಲ್ಲಿ ಬಹಳ ಅದಕ್ಕೆ ಶ್ರದ್ಧಾಧಾರ ಅಂತ ಕರೀತಾರೆ. ಆ ಶ್ರದ್ಧೆಯ ಧಾರೆ ಹರಿಬೇಕು. ಆ ರೀತಿಯಲ್ಲಿ ನೀವು ಮಾಡಿದ್ರೆ ಅದು ಫಲ ಕೊಟ್ಟೇ ಕೊಡುತ್ತೆ. ಹೀಗಾಗಿ ನರಸಿಂಹ ಸನ್ನಿಧಾನಕ್ಕೆ ಹೋಗಿ ನೀವು ಪಂಚಾಮೃತ ಸೇವೆ, ಅಭಿಷೇಕ ಜೊತೆಗೆ ತುಳಸಿ ಅರ್ಚನೆ ಇದನ್ನು 6 ತಿಂಗಳು ತಪ್ಪದೇ ಮಾಡಿ. ಅನುಕೂಲ ಆಗುತ್ತೆ, ಆತಂಕ ಬೇಡ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಮೇಷರಾಶಿಯಿಂದ ಕನ್ಯಾ ರಾಶಿವರೆಗಿನ ಇವತ್ತಿನ ಫಲಾಫಲವನ್ನು ತಿಳಿಸೋದಾದರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಕರ್ಕಟಕ ರಾಶಿಯಲ್ಲಿ ಗುರು ಇರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಸಿಂಹರಾಶಿಯಲ್ಲಿ ಕೇತು ಇರ್ತಕ್ಕಂಥದ್ದು. ಇನ್ನು ಶುಕ್ರನ ಸ್ಥಿತಿಯನ್ನು ನೋಡ್ತಾ ಇದ್ದೀವಿ, ಅದು ಕನ್ಯಾ ರಾಶಿಯಲ್ಲಿ. ಇನ್ನು ರವಿ, ಚಂದ್ರ, ಬುಧ, ಕುಜ 4 ಗ್ರಹಗಳಿದ್ದ ಒಂದೇ ಕಡೆ, ಅದು ತುಲಾ ರಾಶಿಯಲ್ಲಿ. ಇನ್ನು ಈ ದಿವಸ ಮಾಂದಿ ಉದಯಾಗಿದೆ, ಅದು ವೃಶ್ಚಿಕ ರಾಶಿಯಲ್ಲಿ. ಮತ್ತು ರಾಹು, ಶನೈಶ್ಚರ ಯಥಾ ಪ್ರಕಾರ ಕುಂಭಮೀನಗಳಲ್ಲಿದ್ದಾರೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿವಸ ಸ್ವಲ್ಪ ಮನಸ್ಸು ಮಂಕಾಗಿರುತ್ತೆ. ಈ ದಿವಸ ಸ್ನೇಹಿತರು, ಬಂಧುಗಳು, ಮನೆಗೆ ಬಂದಂಥ ಹಬ್ಬಕ್ಕೋ ಮತ್ತೊಂದು ಸಂಭ್ರಮ ಸಡಗರ ಇವುಗಳೆಲ್ಲ ಕಳೆದು ಹೋಗುತ್ತೆ ಅನ್ನಿ ಆ ರೀತಿಯಲ್ಲಿ ಇದೆ ಈ ದಿವಸ. ಮನಸ್ಸಿಗೆ ಯಾವುದೋ ಒಂದು ಬಂಧುಗಳಿಂದ ಆಘಾತ, ಒಂದು ಮಾತು, ಹಬ್ಬಕ್ಕೆ ಬಂದಂಥವ್ರ ಮನೆಗೆ ಏನೋ ಒಂದು ಮಾತಾಡಿಬಿಟ್ಟಿರ್ತಾರೆ. ಆ ಸೂಕ್ಷ್ಮ ನೋವು ಅದು ಇನ್ನೂ ನಿಮ್ಮನ್ನು ಕಾಡ್ತಾ ಇರುತ್ತೆ ಈ ದಿವಸ. ಸ್ವಲ್ಪ ಮನಸ್ಸಿಗೆ ಬೇಸರ, ದುಃಖದ ವಾತಾವರಣ, ಸೋಲು. ಚರ್ಚೆಯಲ್ಲಿ ಯಾಕಾದ್ರೂ ಭಾಗವಹಿಸಿದ್ನೋ ನೆನ್ನೆ ಆ ಸಂದರ್ಭದಲ್ಲಿ ಹಬ್ಬದ ವಾತಾವರಣನೇ ಹಾಳಾಗೋಯಿತು. ಆ ರೀತಿಯ ಇನ್ನೂ ಅದು ಆ ಒಂದು ಶೋಕದ ಮೈಲಿಗೆ ತೀರಿಲ್ಲ ನಿಮಗೆ, ಆ ರೀತಿಯಲ್ಲಿರ್ತದೆ. ಕೆಲಸ ಕಾರ್ಯಗಳಲ್ಲೂ ಭಾರದ ಒಂದು ವಾತಾವರಣ, ಅಸಮಾಧಾನ, ಸ್ವಲ್ಪ ಮನಸ್ಸಿಗೆ ಚೇತು ಹರಿಬೇಕು. ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ. ಇನ್ನು ವೃಷಭ ರಾಶಿಯವರಿಗೆ ಈ ದಿವಸ ನಿಮಗೂ ಕೂಡ ಸ್ವಲ್ಪ ಅಸಮಾಧಾನ, ಶತ್ರುಗಳು, ಸಾಲದ ಬಾಧೆ, ಸ್ವಲ್ಪ ಹೊರೆ, ಮನೆ ನಡೆಸುವ ತಾಪತ್ರಯದ ಒಂದು ಭರಾಟೆ, ಅದರ ಒಂದು ಒತ್ತಡದಲ್ಲಿ ನಿಮ್ಮ ಮನಸ್ಥಿತಿ ಸ್ವಲ್ಪ ಹಾಳಾಗುತ್ತೆ. ದಾಂಪತ್ಯದಲ್ಲಿ ಭಿನ್ನಾಭಿಪ್ರಾಯಗಳು ಹೆಚ್ಚಾಗುವ ಸಾಧ್ಯತೆ ಇದೆ ಈ ದಿವಸ ಒಂದು ದಿವಸ. ನಾಳೆಯಿಂದ ಸ್ವಲ್ಪ ಪರಿವರ್ತನೆ ಇರ್ತದೆ. ಮತ್ತು ಈ ವಾರದಲ್ಲಿ ನಿಮ್ಮ ಒಂದು ವಿಶೇಷ ಬದಲಾವಣೆಯೂ ಇದೆಯಲ್ಲ ಕುಜನ ಪರಿವರ್ತನೆಯಿಂದಾಗಿ. ಹೀಗಾಗಿ ಸ್ವಲ್ಪ ತಾಳ್ಮೆ ಬೇಕು. ಈ ದಿವಸ ಅಂತೂ ತುಂಬ ವ್ಯಾಪಾರಿಗಳಿಗೂ ಹಾಗೆ ಆಗುತ್ತೆ. ಅತಂತ್ರ ಸ್ಥಿತಿ, ಮೋಸ ಸಾಧ್ಯತೆ ಇವುಗಳನ್ನೆಲ್ಲ ಸೂಚಿಸ್ತಾ ಇದೆ. ಕೆಲಸ ಕಾರ್ಯಗಳಲ್ಲಿ ಚೆನ್ನಾಗಿದೆ, ಪರವಾಗಿಲ್ಲ. ಪ್ರಾರ್ಥನೆಗೆ ದಿವಸ ನೀವು ಕೂಡ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಹೋಗಿ ಬನ್ನಿ, ಅಲ್ಲೊಂದು ವಿಶೇಷ ಅಭಿಷೇಕ ಮಾಡಿಸಿ. ಇನ್ನು ಮಿಥುನ ರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಅನುಕೂಲದ ವಾತಾವರಣ ಇದೆ. ನಿಮಗೆ ಚೆನ್ನಾಗಿದೆ. ಗುರುವಿನ ಬಲ ನಿಮ್ಮನ್ನು ಕಾಪಾಡುತ್ತೆ, ಚೆನ್ನಾಗಿಟ್ಟಿರುತ್ತೆ. ಆದರೆ ಕುಟುಂಬದಲ್ಲಿ ಸ್ತ್ರೀಯರಿಗೆ ಸ್ವಲ್ಪ ಅಪಮಾನ, ಮನಸ್ಸಿಗೆ ಬೇಸರ, ಮಕ್ಕಳ ಸಲುವಾಗಿ ಮನಸ್ಸಿಗೆ ವ್ಯಥೆ, ನೋವು, ಅವರ ಒಂದು ವಿದ್ಯೆ ಮತ್ತೊಂದು ಅಂತೂ ಅವರ ವಿಚಾರದಲ್ಲಿ ಯಾವುದೋ ಒಂದು ಕೊರಗು ನಿಮ್ಮನ್ನು ಕಾಡುತ್ತೆ ಈ ದಿವಸ. ಮತ್ತು ಸ್ವಲ್ಪ ಶರೀರಕ್ಕೆ ಪೆಟ್ಟಾಗಬಹುದು. ಈ ರೀತಿಯಲ್ಲಿ ತೊಂದರೆಗಳು ಇದ್ದಾವೆ, ಮಿಶ್ರವಾಗಿದೆ. ಪ್ರಾರ್ಥನೆಗೆ ದಿವಸ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಕರ್ಕಟಕ ರಾಶಿಯವರಿಗೆ ಸ್ವಲ್ಪ ಬೇಸರ, ಅಸಮಾಧಾನ ಇದೆ. ಒಂದು ರೀತಿಯ ಬಂಧುಗಳ ವಿಚಾರದಲ್ಲಿ ನಿಮಗೂ ಕೂಡ ಮನಸ್ಸಿಗೆ ಬೇಸರ, ನೋವು. ಅವರು ಸ್ನೇಹಿತರ ವಿಚಾರದಲ್ಲೂ ಅಷ್ಟೇ ಮನಸ್ಸಿಗೆ ಹಿತ ಆಗಿರೋದಿಲ್ಲ, ನೋವಾಗುತ್ತೆ. ಇನ್ನು ಈ ದಿವಸ ಮಕ್ಕಳ ವಿಚಾರದಲ್ಲೂ ಮನಸ್ಸಿಗೆ ಬೇಸರ ಆಗೋ ಸಾಧ್ಯತೆ ಇದೆ. ಬುದ್ಧಿ ಮಂದವಾಗುತ್ತೆ ಈ ದಿವಸ. ಆಲೋಚನಾ ಶಕ್ತಿ ಕಳ್ಕೊಂಡ್ಬಿಡ್ತೀರ ಈ ದಿವಸ. ಹೀಗೆ ಸ್ವಲ್ಪ ಬಲಹೀನವಾಗಿದೆ. ಏನಂದರೆ ಭಾಗ್ಯಾಧಿಪತಿ ಗುರು ಚೆನ್ನಾಗಿದ್ದಾನೆ, ಜನ್ಮದಲ್ಲಿದ್ದಾನೆ. ಹೀಗಾಗಿ ನೀವು ಈ ಚೇತರಿಸ್ಕೊಳ್ಳೋ ಶಕ್ತಿನೂ ಇರುತ್ತೆ, ಯೋಚನೆ ಮಾಡಬೇಡಿ. ಪ್ರಾರ್ಥನೆಗೆ ಈ ದಿವಸ ನೀವು ಅಮ್ಮನವರ ಸನ್ನಿಧಾನಕ್ಕೆ ಸ್ವಲ್ಪ ಅಕ್ಕಿ ಸಮರ್ಪಣೆ ಮಾಡಿ. ಇನ್ನು
ಸಿಂಹರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅಸಮಾಧಾನ ಇದೆ, ಬೆಲೆ ಸಿಗದೆ ಹೋಗುತ್ತೆ, ನಿಮ್ಮ ಮಾತಿಗೆ ಬೆಲೆ ಇಲ್ಲ, ಅದು ಒಂದು ರೀತಿಯಲ್ಲಿ ಮನಸ್ಸಿಗೆ ನೋವಾಗುತ್ತೆ. ಇದು ಪ್ರಯಾಣದಲ್ಲಿ ತೊಂದರೆ ಸೂಚಿಸ್ತಾ ಇದೆ ಈ ದಿವಸ. ನೀರಿನ ಪ್ರದೇಶಗಳಲ್ಲಿ ವಾಸ ಮಾಡೋರು, ಈ ಹಳ್ಳಿ ಮತ್ತು ಗದ್ದೆಗಳಲ್ಲಿ ಅಥವಾ ಇನ್ನೇನೋ ಒಂದು ತೋಟದಲ್ಲಿರ್ತಕ್ಕಂಥವ್ರು ಮನೆ ಮಾಡ್ಕೊಂಡಿರ್ತೀರಲ್ಲ, ಅಂಥ ಕಡೆ ಹುಷಾರಾಗಿರಿ ಈ ದಿವಸ. ನಗರದಲ್ಲಿರ್ತಕ್ಕಂಥವ್ರು ಶಾಪಿಂಗ್ ಇತ್ಯಾದಿಗಳಲ್ಲಿ, ರಸ್ತೆಗಳಲ್ಲಿ ಬಹಳ ಎಚ್ಚರಿಕೆ ಬೇಕು, ಅಪಘಾತ ಸಂಭವ ಸೂಚಿಸ್ತಾ ಇದೆ, ಹುಷಾರು. ಪ್ರಾರ್ಥನೆಗೆ ದಿವಸ ತಪ್ಪದೆ ಈಶ್ವರ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ ಶಿವಕವಚವನ್ನು ಕೇಳಿಸ್ಕೊಳ್ಳಿ, ಹೇಳ್ಕೊಳ್ಳಿ, ಅದು ಬಹಳ ಒಳ್ಳೆಯದು ಈ ದಿವಸ. ಇನ್ನು ಕನ್ಯಾ ರಾಶಿಯವರಿಗೆ ದಿವಸ ಸ್ವಲ್ಪ ಭಯ, ಅತಂತ್ರ ವಾತಾವರಣ ಸೂಚಿಸ್ತಾ ಇದೆ. ಆದರೆ ಲಾಭದ ಗುರುವಿನಿಂದ ಅನುಕೂಲ ಇದೆ, ಇಲ್ಲ ಅಂತಲ್ಲ. ನಾನು ದಿನದ ಫಲವನ್ನು ಹೇಳ್ತಾ ಇದ್ದೀನಿ. ಈ ಕಾರಣದಿಂದಾಗಿ ಸ್ವಲ್ಪ ಕುಟುಂಬದಲ್ಲಿ ಹಣಕಾಸಿನ ವಿಚಾರದಲ್ಲಿ ಘರ್ಷಣೆಗಳು ಬರಬಹುದು, ಸ್ತ್ರೀಯರಿಗೆ ಸ್ವಲ್ಪ ಅಸಮಾಧಾನಗಳು ಏರ್ಪಾಡಾಗಬಹುದು, ವಿದ್ಯಾರ್ಥಿಗಳಿಗೆ ಸ್ವಲ್ಪ ತೊಂದರೆ ತಕರಾರು ಬರಬಹುದು. ಆ ರೀತಿಯಲ್ಲಿ ಇದೆ ಈ ದಿವಸ, ಭಯ ಸೂಚಿಸ್ತಾ ಇದೆ. ಇದಕ್ಕೇನಪ್ಪ ಪರಿಹಾರ? ನರಸಿಂಹ ಪ್ರಾರ್ಥನೆ ಮಾಡಿ. ಇನ್ನು ತುಲಾರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆ ಇದೆ, ಅಸಮಾಧಾನ ಇದೆ, ಪ್ರೆಷರ್ ಜಾಸ್ತಿ ಆಗುತ್ತೆ ದಿವಸ. ಕುಟುಂಬದಲ್ಲಿ ಕೆಲಸಗಳ ಹೊರೆ ಜಾಸ್ತಿ, ಹಾಗಾಗಿ ಕೋಪ ಬರುತ್ತೆ, ಕೋಪದಿಂದಾಗಿ ಮನಸ್ಥಿತಿ ಹಾಳಾಗುತ್ತೆ. ಈ ರೀತಿಯಲ್ಲಿ ಇದೆ ಈ ದಿವಸ. ಏನಂದರೆ ವೃತ್ತಿಯ ಸ್ಥಾನದಲ್ಲಿರ್ತಕ್ಕಂತಹ ಗುರುಬಲ, ಹೀಗಾಗಿ ನಿಮಗೆ ಸ್ವಲ್ಪ ಮಟ್ಟಿಗೆ ಸಹಕಾರ ಸಿಗುತ್ತೆ, ಬುದ್ಧಿವಂತರ ಒಂದು ಸಲಹೆ ಸಿಗುತ್ತೆ, ಅದರಿಂದ ಸ್ವಲ್ಪ ಪಾರಾಗ್ತೀರ ಈ ದಿವಸ. ತಪ್ಪದೆ ನೀವು ಕೂಡ ಅಮ್ಮನವ್ರ ಸನ್ನಿಧಾನಕ್ಕೆ ಪುಷ್ಪಾರ್ಚನೆ ಮಾಡಿಸಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ಆರೋಗ್ಯ ಬಾಧೆ ಹೆಚ್ಚಾಗಿರ್ತದೆ ಈ ದಿವಸ. ಸ್ವಲ್ಪ ಹೆಚ್ಚಿನ ಟೆನ್ಷನ್ ಉಂಟಾಗೋ ಸಾಧ್ಯತೆ ಇದೆ, ದೈವಾನುಕೂಲ ಬೇಕು. ಹೀಗಾಗಿ ನೀವು ದೇವಸ್ಥಾನಕ್ಕೆ ಹೋಗಿ ದಿವಸ ತಪ್ಪದೆ ಈಶ್ವರ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಅರ್ಚನೆ ಮಾಡಿಸಿ. ಅದು ಆನಂತರದಲ್ಲಿ ನಿಮ್ಮ ದಿನಚರಿ ಪ್ರಾರಂಭ ಮಾಡೋದು ಬಹಳ ಒಳ್ಳೆಯದು. ಕೆಲಸ ಕಾರ್ಯಗಳದ್ದು ಅಷ್ಟೇ ಸ್ವಲ್ಪ ಹೊರೆ, ಅಲ್ಲಿ ಸ್ಥಾನಚ್ಯುತಿ, ಏನೋ ಕೆಲಸದಲ್ಲಿ ಅಸಮಾಧಾನ, ಅತಂತ್ರ, ಇದೆಲ್ಲ ಸೂಚಿಸ್ತಾ ಇದೆ. ಇಷ್ಟು ದಿವಸ ಹೋದ ರಸ್ತೆ ಬೇರೆ, ಈಗ ಹೋಗೋದು ಬೇರೆ, ಹಾಗಾಗ್ಬಿಡುತ್ತೆ. ಪ್ರಾರ್ಥನೆಗೆ ದಿವಸ ನೀವು ಕೂಡ ಈಶ್ವರ ಸನ್ನಿಧಾನಕ್ಕೆ ಹೋಗಿ ಅಲ್ಲೇ ಅಭಿಷೇಕ ಮಾಡಿಸಿ, ರುದ್ರಾಭಿಷೇಕ, ಅನುಕೂಲ ಆಗುತ್ತೆ. ಇನ್ನು ಧನುರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲ ಕಾಣ್ತೀರಾ ಈ ದಿವಸ. ನೀವು ಹೆಣ್ಣುಮಕ್ಕಳಿಗೆ ಸ್ವಲ್ಪ ಅತಂತ್ರ ಸ್ಥಿತಿ ಇದೆ ಈ ದಿವಸ ನಿಮಗೆ. ಧನುರಾಶಿಯ ಹೆಣ್ಣುಮಕ್ಕಳು ಸ್ವಲ್ಪ ಹುಷಾರಾಗಿರಬೇಕು. ಮತ್ತು ಜೊತೆಗೆ ದಿವಸ ನಿಮಗೆ ಅತಿಯಾದ ವ್ಯಯ ಸೂಚಿಸ್ತಾ ಇದೆ, ಅಲೆದಾಟವನ್ನು ಸೂಚಿಸ್ತಾ ಇದೆ, ಖರ್ಚು, ಅನಗತ್ಯ ಖರ್ಚು, ಅದೇ ವ್ಯಯ ನಥಿಂಗ್ ಬಟ್ ಅದೇ, ಇದನ್ನೆಲ್ಲ ಸೂಚಿಸ್ತಾ ಇದೆ. ಹೀಗಾಗಿ ಈ ಒಂದು ತೊಡಕಿನಿಂದ ಹೊರಗೆ ಬರಬೇಕಿದ್ರೆ ನೀವು ಕೂಡ ನರಸಿಂಹ ಪ್ರಾರ್ಥನೆ ಮಾಡ್ಕೊಳ್ಳಿ, ನರಸಿಂಹ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಇನ್ನು ಮಕರ ರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಒತ್ತಡ ಇರ್ತದೆ. 2-3 ಕೆಲಸ ನಿಮ್ಮ ತಲೆಗೆ ಅಂಟು ಬಿಡುತ್ತೆ ಈ ದಿವಸ. ಯಾವ ಕೆಲಸ ಮಾಡಿ ಮುಗಿಸ್ಲಪ್ಪ, ಇದಾದ ಹೀಗೆ ಆಗುತ್ತೆ, ಎಲ್ಲವೂ ಮಾಡಬೇಕಾದ ಪರಿಸ್ಥಿತಿಯೂ ಬರುತ್ತೆ. ವರ್ಕ್ ಪ್ರೆಷರ್ ಹಾಗಾಗುತ್ತೆ ಈ ದಿವಸ ನಿಮಗೆ. ಮತ್ತು ವಿದೇಶ ವಹಿವಾಟಿನ ಲಾಭ ಚೆನ್ನಾಗಿರ್ತದೆ, ವ್ಯಾಪಾರಿಗಳಿಗೆ ಚೆನ್ನಾಗಿದೆ. ಈ ಸ್ವೀಟ್ ಸ್ಟಾಲು ಅಥವಾ ಸಿಹಿ ಪದಾರ್ಥದ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಮತ್ತು ಮುಖ್ಯವಾಗಿ ಜಲಕ್ಷೇತ್ರಗಳಲ್ಲಿರ್ತಕ್ಕಂಥ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ, ಅನುಕೂಲಕರವಾಗಿದೆ. ಟೀಚರ್ಸಿಗೆ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ಇಷ್ಟ ದೇವತಾರಾಧನೆ ಮಾಡಿ. ಇನ್ನು ಕುಂಭರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ತುಂಬ ತೊಡಕು, ವಿಘ್ನಗಳನ್ನು ಸೂಚಿಸ್ತಾ ಇದೆ. ನಿಮಗೆ ಜಗಳಗಳು, ಕಲಹಗಳು ಬಂದ್ಬಿಡೋ ಸಾಧ್ಯತೆ ಇದೆ. ವೃತ್ತಿ ಸ್ಥಳದಲ್ಲಿ ಹುಷಾರಾಗಿರಿ. ಇನ್ನು ಈ ದಿವಸ ನಿಮಗೆ ಸಂಗಾತಿ ವಿಚಾರದಲ್ಲಿ ಮನಸ್ತಾಪ, ಭಿನ್ನಾಭಿಪ್ರಾಯಗಳು ಇದ್ದಾವೆ. ಏನು ಮಾಡೋದು? ಇನ್ನೂ ಸ್ವಲ್ಪ ಕಾಲ ನಿಮಗೆ ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗುತ್ತೆ. ಇನ್ನು ಈ ದಿವಸ ಶುಕ್ರ ಅಷ್ಟಮದಲ್ಲಿರ್ತಕ್ಕಂಥದ್ದು ಭಾಗ್ಯಾಧಿಪತಿ, ಅದೃಷ್ಟಹೀನತೆ ಅಂತ. ಹೀಗಾಗಿ ಈ ಕೈಗೆ ಬಂದಿದ್ದು ಬಾಯಿಗೆ ಬರಲಿಲ್ಲ, ಆ ಥರ ಆಗಿಬಿಡುತ್ತೆ ಈ ದಿವಸ. ಯಾವುದು ಅಂದುಕೊಳ್ತಿರೋ ಅದು ಆಗಲ್ಲ. ಪ್ರಾರ್ಥನೆಗೆ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಹೋಗಿ ಬನ್ನಿ, ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿ ಸಲ್ಲಿಸಿ. ಇನ್ನು ಮೀನರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಈ ದಿವಸ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ, ಅನುಕೂಲದ ವಾತಾವರಣ. ಈ ದಿವಸ ತಂದೆ ಮಕ್ಕಳಲ್ಲಿ ಸ್ವಲ್ಪ ಅಸಮಾಧಾನ ಇರುತ್ತದೆ, ಆದರೆ ಬುದ್ಧಿವಂತಿಕೆ ಇದೆ ನಿಮಗೆ, ಹಾಗಾಗಿ ಪಾರಾಗ್ತೀರ. ಕಷ್ಟದಿಂದ ಪಾರಾಗುವ ಶಕ್ತಿ ಇದೆ. ಮಕ್ಕಳ ವಿಚಾರದಲ್ಲಿ ಚೆನ್ನಾಗಿದೆ, ಹೈಯರ್ ಸ್ಟಡೀಸ್ ಅವರಿಗೆ ತುಂಬ ಚೆನ್ನಾಗಿದೆ, ತೊಂದರೆ ಇಲ್ಲ. ಆದರೆ ಈ ದಿವಸ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಮನಸ್ಸಿಗೆ ವ್ಯಥೆ ಇದೆ. ಹೀಗಾಗಿ ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳ್ಬಹುದಾದ ಮಂತ್ರ ಗಮನಿಸಿ. ಓಂ ದಯಾಕರಾಯ ನಮಃ, ಈ ಮಂತ್ರ ಹೇಳ್ಕೊಳ್ಳಿ, ಭಗವಂತನ ದಯೆ ಉಂಟಾಗುತ್ತೆ. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆಯನ್ನು ನೋಡಿದ್ವಿ, ಜೊತೆಗೆ 12 ರಾಶಿಗಳ ಫಲಾಫಲವನ್ನು ಕೂಡ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.